ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GC ಟ್ಯುಟೋರಿಯಲ್ಸ್ ಮೈಸೂರು. ಸೊ ಇವತ್ತು ನಾನು UGCET 2025 ಅಡ್ಮಿಟ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತಾ ಹೋಗ್ತೇನೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇದ್ರೂ ನಿಮಗೆ ಬಂದು ನೋಟಿಫಿಕೇಷನ್ ತಲುಪಬೇಕು ಅನ್ನೋದಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಹಿಟ್ ಮಾಡಿ. ಸೊ ನೆಕ್ಸ್ಟ್ ಈಗ ಡೈರೆಕ್ಟ್ ಬರೋಣ ಹೇಗೆ ಡೌನ್ಲೋಡ್ ಮಾಡೋದು UGCET ಆಲ್ ಟಿಕೆಟ್ನ ಅಂತ. ಜಸ್ಟ್ ಇಲ್ಲಿ ನಿಮ್ಮ ಹತ್ರ ಇರೋವಂಥ ಯಾವುದಾದ್ರೂ ಕ್ರೋಮ್ ಅಥವಾ ಅಂದರೆ ವೆಬ್ ಬ್ರೌಸರ್, ಕ್ರೋಮ್ ಆಗಲಿ ಫೈರ್ಫಾಕ್ಸ್ ಆಗಲಿ ಯೂಸ್ ಮಾಡಿಕೊಂಡು ನೀವು ಜಸ್ಟ್ ಅಲ್ಲಿ KEA ಅಂತ ಟೈಪ್ ಮಾಡಿದರೆ ಅಲ್ಲಿ ಬರೋ ಅಂಥ KEA.KR.NIC.in 2025 ಅಂತ ಏನು ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದು KEA-CET ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋರು ಲ್ಯಾಂಗ್ವೇಜ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಾ ಇರೋವಂಥ ರೈಟ್ ಸೈಡ್ ಕಾರ್ನರಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಕನ್ನಡ ಬೇಕಿದ್ರೆ ಕನ್ನಡ ಅಥವಾ ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ತೊಗೊಳ್ಳಿ. ಸೊ ಅಲ್ಲಿ ಬಂದು ನೆಕ್ಸ್ಟು ಎರಡನೇ ಆಪ್ಷನ್ ಅಡ್ಮಿಷನ್ಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ಬಂದು ಎರಡನೇ ಲಿಂಕಲ್ಲಿ UGCET 2025 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿನೂ ಕೂಡ ಎರಡನೇ ಲಿಂಕು UG ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2025 ಅಡ್ಮಿಷನ್ ಟಿಕೆಟ್ ಲಿಂಕ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ಬಂದು ಇಲ್ಲಿ ನಿಮಗೆ ಲಾಗಿನ್ ID ಹಾಕಿ ಅಂತ ಕೇಳಿದ್ದಾರೆ. ಸುಮಾರು ಜನಕ್ಕೆ ಲಾಗಿನ್ ID ಯಾವುದು ಅಂತ ಕೇಳ್ತಾ ಇದ್ರಿ. ಲಾಗಿನ್ ID ಬೇರೆ ಯಾವುದೂ ಅಲ್ಲ, ನೀವು ಅಪ್ಲಿಕೇಶನ್ ಏನು ಫೈನಲ್ ಕಾಪಿ ತಗೊಂಡಿರ್ತೀರಾ ಆ ರೈಟ್ ಸೈಡು ನಿಮ್ಮ ಫೋಟೋ ಮೇಲೆ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇದು ಏನು ನೋಡ್ತಿದ್ದೀರಾ ಅದೇ ಅಪ್ಲಿಕೇಶನ್ ಆಗಿರುತ್ತೆ. ಬಲಗಡೆ ಸೈಡಲ್ಲಿ ಮೇಲೆ ಏನು ಮಾರ್ಕ್ ಮಾಡಿದ್ದೀನಿ ಅದು 13 ಡಿಜಿಟ್ ನಂಬರ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿ ಜಸ್ಟ್ ಅದಕ್ಕೆ ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರೋವಂಥ ಪಾಸ್ವರ್ಡ್ ಏನಿದೆ ಅದನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿ ಅಲ್ಲಿ ಬರೋ ಅಂಥ ನಿಮಗೆ ಇನ್ನೊಂದೇನು ಕ್ಯಾಪ್ಚಾ ಆಪ್ಷನ್ ಇದೆ ಆ ಕ್ಯಾಪ್ಚಾ ಆಪ್ಷನ್ನ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಲಾಗಿನ್ ಯೂಸಿಂಗ್ OTP ಅಂತ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ OTPಗೆ ಅಂತ ಹೇಳಿ. ಸೊ ಅದನ್ನು ನೀವು ತಗೊಂಡು ಅಲ್ಲಿಂದ ಬರುವಂಥ ಏನು OTP ಬರುತ್ತೆ ಅದನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಪಾಸ್ವರ್ಡ್ ಮರ್ತೋಗಿದೆ ಅಂತ ಅನ್ನೋದಾದರೆ ಅದಕ್ಕೆ ಫರ್ಗಾಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕೂಡ ಇದೆ, ಅದನ್ನು ನಿಮಗೆ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ. ಸೊ ಈಗ ನಿಮಗೆ ರಿಜಿಸ್ಟರ್ಡ್ ಮೊಬೈಲಿಗೆ ಬಂದಿರುವಂಥ ಒಂದು ಏನು 6 ಡಿಜಿಟ್ ನಂಬರ್ ಬರುತ್ತೆ ವೆರಿಫಿಕೇಷನ್. ಹಾಂ ಸೊ ಇಲ್ಲಿ ನಾನು ಇವಾಗ ಜಸ್ಟ್ ಒಂದು OTP ತೊಗೊತೀನಿ. ಅಲ್ಲಿ ಬಂದಿರೋವಂಥ OTPನ ನಾನು 6 ಡಿಜಿಟ್ ನಂಬರ್ OTP ಏನು ಬಂದಿರುತ್ತೆ ಅದನ್ನು ಅಲ್ಲಿ ಈಗ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಅದು ಎಂಟ್ರಿ ಆದ ತಕ್ಷಣ ನೆಕ್ಸ್ಟು ನಿಮಗೆ OTP ವ್ಯಾಲಿಡೇಟ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಂಟರ್ ಮಾಡಿ ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಸಾಕು. ನಿಮಗೆ ನೆಕ್ಸ್ಟ್ ಬರೋ ಅಂಥ ಪೇಜ್ ಬಂದು ಇಲ್ಲಿ ಏನು ಆಲ್ ಟಿಕೆಟ್ ಡೌನ್ಲೋಡ್ದು ಆಪ್ಷನ್ ಒಂದು ಪೇಜ್ ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಸ್ವಲ್ಪ ಸರ್ವರ್ ಸ್ಲೋ ಇರೋದ್ರಿಂದ ಈ ಥರ ಬರ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಆಪ್ಷನ್ ಈ ಥರ ನಿಮಗೆ ಓಪನ್ ಆಗುತ್ತೆ. ನಿಮ್ಮ ಏನು UGCET UG ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2025 ಅಡ್ಮಿಷನ್ ಟಿಕೆಟ್ ಅಂತ ಏನಿದೆ ಇಲ್ಲಿ ಡೌನ್ಲೋಡ್ಗೆ ಆಪ್ಷನ್ ಇದೆ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಲಿಂಕ್ 1 ಅಂತ ಮತ್ತು ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಲಿಂಕ್ 2 ಅಂತ ಹೇಳ್ಬಿಟ್ಟು. ಸೊ ಈ ಎರಡರಲ್ಲಿ ಯಾವುದೇ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಸೊ ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿದ್ದನ್ನು ನೀವು ಜಸ್ಟ್ ಇಲ್ಲಿ ಫಸ್ಟ್ ಲಿಂಕಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಸೊ ಎರಡನೇ ಲಿಂಕಲ್ಲಿ ನೀವು ಹೋದಾಗ ಜಸ್ಟ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಪ್ರಿಂಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ನಿಮ್ಮ ಫುಲ್ ಏನು ಇದೆ ಅದು ಒಂದು ಅಡ್ಮಿಟ್ ಕಾರ್ಡು ಓಪನ್ ಆಗುತ್ತೆ. ಎರಡೂ ಸೇಮೇ ಆಪ್ಷನ್ ಆಗಿರುತ್ತೆ. ನೀವು ಯಾವುದಾದ್ರೂ ಲಿಂಕಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಾದ ನಂತರ
ನೀವು ಇನ್ನೇನಾದರೂ ಬೇರೆ ಪ್ರಾಬ್ಲಮ್ ಅಂತ ಇದೆ, ನಮಗೆ ಸುಮಾರು ಜನ ಕೇಳಿದ್ರಿ ನೀವೇನು ನಮ್ಮ ಪಾಸ್ವರ್ಡ್ ಇಲ್ಲ, ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ, ಯೂಸರ್ ನೇಮ್ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಆ್ಯಸ್ ಇಟ್ ಈಸ್ ಏನಿಲ್ಲ, ನೀವು ಮೊದಲು ಏನು ಹೋದ್ರಿ ಅದೇ ಥರ ಸ್ಟೆಪ್ಸ್ ಬನ್ನಿ. ಸೊ ಅಲ್ಲಿ ಬಂದು ಜಸ್ಟ್ ಈಗ ನಿಮ್ಮ ಹತ್ರ ಪಾಸ್ವರ್ಡ್ ಇಲ್ಲ ಅಂತ ಹೇಳೋರು, ಇಲ್ಲಿ ಒಂದು ಆಪ್ಷನ್ ಇದೆ ಫರ್ಗಾಟ್ ಪಾಸ್ವರ್ಡ್ ಅಂತ. ಈ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹತ್ರ ಇರೋ ಅಂಥ ಒಂದು ಸೆಕೆಂಡ್ ಸ್ವಲ್ಪ ಇಲ್ಲಿ ನಿಮ್ಮ ಇರೋವಂಥ 13 ಡಿಜಿಟ್ ನಂಬರ್ ಅಂತ ಏನು ಬರುತ್ತೆ, ಆ ನಂಬರ್ನ ನೀವು ಅಲ್ಲಿ ಎಂಟರ್ ಮಾಡಿ ಮತ್ತೆ ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ಸೆಂಡ್ ಮಾಡಿ ನೀವು ರಿಜಿಸ್ಟರ್ಡ್ ಮೊಬೈಲಿಂದ ಎಂಟರ್ ಮಾಡಿದಾಗ ಜಸ್ಟ್ ನಿಮ್ಗೆ ಅಲ್ಲಿ ಕ್ರಿಯೇಟ್ ಅ ನ್ಯೂ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಮೊದಲು ಏನು ಬಂದರೆ ಆ ಥರ ಬಂದು ಅಲ್ಲಿ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಸು ಇರುತ್ತೆ. ಅದಾದ ನಂತರ ನೀವು ನೆಕ್ಸ್ಟು ಮಾಡಬೇಕಾಗಿರೋದು, ನಿಮ್ಮ ಹತ್ರ ಇರೋ ಅಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ, ನೀವು ಮಾಡಿರೋ ಅಪ್ಲಿಕೇಶನ್ಗೆ ಏನು ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದೀರಾ ಅದು ಕರೆಕ್ಟ್ ಇದೆಯಾ, ಕರೆಕ್ಟ್ ಬಂದಿದೆಯಾ. ಇನ್ ಕೇಸ್ ಬಂದಿಲ್ಲ ಅನ್ನೋದೇ ಆದರೆ ಅದು ಏನು ಕರೆಕ್ಟ್ ಇಲ್ಲ ಅನ್ನೋದನ್ನು ನೀವು KEA ಬೋರ್ಡ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಬೇಕಾಗತ್ತೆ, ಕಂಪ್ಲೇಂಟ್ ರೈಸ್ ಮಾಡಬೇಕಾಗತ್ತೆ. ಅದನ್ನು ನೀವು ಮಾಡಿ. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಬಂದು ನಿಮಗೆ ಯಾವ ಕಾಲೇಜ್ ಬಿದ್ದಿದೆ ಅದು ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ಪರೀಕ್ಷಾ ಕೇಂದ್ರ ಮತ್ತು ವಿಳಾಸ ಅಂತ ಇದೆ, ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ಗೊತ್ತಾಗುತ್ತೆ. ಮತ್ತು ನಿಮಗೆ ಬಂದಿರೋವಂಥ ನೇಮ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲನೂ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಅದಕ್ಕೂ ಮೊದಲು ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗೋ ಮೊದಲು ನೀವು ಮಾಡಬೇಕಾಗಿರೋವಂಥ ತಗೊಳ್ಬೇಕಾಗಿರೋವಂಥ ಏನು ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ, ನೀವು ಮೊದಲು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಲಿಕ್ಕೆ ನಿಮಗೆ ಟೋಟಲ್ ಆಗಿ 3 ಬೆಲ್ ಆಗುತ್ತೆ. ಸೊ ಆ 3 ಬೆಲ್ ಏನಾಗುತ್ತೆ, ಮೊದಲನೇ ಬೆಲ್ ಆಗೋ ಮೊದಲೇ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿದರೆ ತುಂಬ ಒಳ್ಳೆಯದು. ಸೊ ಎರಡನೇ ಬೆಲ್ ಆದ ನಂತರನೂ ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಇರುತ್ತೆ. ಬಟ್ 3ನೇ ಬೆಲ್ ಆದ ನಂತರ ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಸೆಂಟರ್ಗೆ ನಿಮಗೆ ಅಲೋ ಇರೋದಿಲ್ಲ. ಸೊ ಈಗ ಬಸ್ ಎಲ್ಲ ಫ್ರೀ ಅದು ಇದು ಅಂತ ಹೇಳಿ ಜಸ್ಟ್ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಂಥ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುವಂಥ ಎಲ್ಲ ಚಾನ್ಸಸ್ ಇರೋದರಿಂದ ಆದಷ್ಟು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ವೇಳೆಗೆ ಮೊದಲು ನೀವು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅಲ್ಲಿಗೆ ಕ್ಯಾರಿ ಮಾಡುವಂಥ ವಸ್ತುಗಳು ಜಸ್ಟ್ ಬರೀ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಅಡ್ಮಿಟ್ ಕಾರ್ಡ್ ಜೊತೆಗೆ ನಿಮ್ಮ ಗೌರ್ನಮೆಂಟಿಂದ ಸಿಕ್ಕಿರುವಂಥ ID ಕಾರ್ಡ್ಸ್ಗಳು, ಎಕ್ಸಾಂಪಲ್ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಇದು ವೋಟರ್ ID ಇರ್ಬೋದು, ಅದು ಯಾವುದೂ ಇಲ್ಲ ಅಂತಂದರೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಬರೆದಿರೋವಂಥ ಹಾಲ್ ಟಿಕೆಟ್ ಇರ್ಬೋದು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಕ್ಯಾರಿ ಮಾಡಿಕೊಂಡು ಹೋಗಲೇಬೇಕು, ಕಂಪಲ್ಸರಿ ಇದೆ ಅದು. ಅದ್ರ ಜೊತೆಗೆ ನೀವು ತಗೊಂಡು ಹೋಗುವಂಥ ಪೆನ್ನು ಬ್ಲ್ಯಾಕ್ ಬಾಲ್ ಪೆನ್ ಅಥವಾ ಬ್ಲೂ ಬಾಲ್ ಪೆನ್ನೇ ಆಗಿರಬೇಕು. ಇದಿಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದೆಲ್ಲದಕ್ಕೂ ಮೊದಲು ನೀವು ಎಚ್ಚರಿಕೆ ತಗೊಳ್ಬೇಕಾಗಿರೋ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ನೀವು ಹಾಕುವಂಥ ಡ್ರೆಸ್, ಇಲ್ಲಿ ಎಕ್ಸಾಮಿನೇಷನ್ಗೆ ಡ್ರೆಸ್ ಕೋಡು ತುಂಬ ಇಂಪಾರ್ಟೆಂಟ್. ಸೊ ಈ ಏನು ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ನಾನು ಹೇಳ್ತಾ ಇರೋ ಎಲ್ಲ ಮಾಹಿತಿನೂ ಕೂಡ ನಿಮ್ಮ ಹಾಲ್ ಟಿಕೆಟಲ್ಲೇ ಇರುತ್ತೆ. ಸುಮಾರು ಜನ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿರ್ತೀರ, ಫಸ್ಟ್ ಪೇಜ್ ಮಾತ್ರ ತೊಗೊಂಡಿರ್ತೀರ, ಇನ್ಸ್ಟ್ರಕ್ಷನ್ ಪೇಜೇ ತೊಗೊಂಡಿರಲ್ಲ. ಸೊ ಅದರಿಂದ ನಾನು ಇದನ್ನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ತಾ ಇರೋ ಮಾಹಿತಿ ಎಲ್ಲವೂ ಇನ್ಸ್ಟ್ರಕ್ಷನ್ ಪೇಜಲ್ಲೇ ಇರುತ್ತೆ. ನೀವು ಅದನ್ನು ಕರೆಕ್ಟಾಗಿ ಓದಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಸೊ ನೀವು ಎಕ್ಸಾಮಿನೇಷನ್ಗೆ ಹೋಗೋ ಮೊದಲು ಬ್ಲೂ ಬಾಲ್ ಪೆನ್ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನ ತೊಗೊಂಡು ಹೋಗಬೇಕು. ಮೊದಲನೇ ಬೆಲ್ ಆಗೋ ಮೊದಲೇ ನೀವು ಎಕ್ಸಾಮಿನೇಷನ್ ಸೆಂಟರ್ನ ಅಟೆಂಡ್ ಆಗಬೇಕು. ಮತ್ತು ಅಲ್ಲಿ ಹೋದ ನಂತರ ನಿಮಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳ ಹಲೋ ಇರೋದಿಲ್ಲ, ಅಲ್ಲಿಗೆ ನಿಷೇಧಿಸಲಾಗಿರುತ್ತೆ. ಫೋನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಅಥವಾ ಯಾವುದು ವೈಟ್ನರ್ ಆಗಿರ್ಬೋದು, ವೈರ್ಲೆಸ್ ಸೆಟ್ಗಳಾಗಿರ್ಬೋದು, ಚೀಟಿಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪುಸ್ತಕಗಳು, ಯಾವುದೇ ರೀತಿಯ ವಸ್ತುಗಳನ್ನು ಅಲ್ಲಿ ಬಿಡೋದಿಲ್ಲ, ಎಲ್ಲ ನಿಷೇಧಿಸಲಾಗಿರುತ್ತದೆ. ಸೊ ಅದರಿಂದ ನೀವು ಅದನ್ನು ಯಾವುದನ್ನು ಕ್ಯಾರಿ ಮಾಡೋ ಹಾಗೆ ಇಲ್ಲ. ಅದರ ಜೊತೆ ನಾನು ಈಗಾಗಲೇ ಹೇಳಿರೋ ಥರ
ಮತದಾರರ ಗುರುತಿನ ಚೀಟಿ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, DL, ಪಾಸ್ಪೋರ್ಟು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ಥರ ಯಾವುದಾದ್ರೂ ಒಂದನ್ನು ನೀವು ನಿಮ್ಮ ಒಂದು ಆಲ್ ಟಿಕೆಟ್ ಜೊತೆಗೆ ತಗೊಂಡು ಹೋಗಬೇಕಾಗಿರುತ್ತೆ. ಅದರಲ್ಲಿ ನಿಮ್ಮ ಫೋಟೋ ಸಮೇತ ಇರೋದರಿಂದ, ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡು ಹೋದ್ರೂ ಕೂಡ ಒಳ್ಳೆಯದು. ಅದರ ಜೊತೆಗೆ ಪರೀಕ್ಷಾ ಕೊಠಡಿಗೆ ನೀವು ತಲುಪುವ ಮೊದಲು ಏನು ಮಾಡಬೇಕು, ಡ್ರೆಸ್ ಕೋಡ್ ಬಗ್ಗೆ ನಿಮ್ಮ ಒಂದು ಎಚ್ಚರಿಕೆ ಇರಬೇಕು. ಅಲ್ಲಿಗೆ ನೀವು ಹಾಕುವಂಥ ಡ್ರೆಸ್ ಹೇಗಿರಬೇಕು ಅಂದರೆ ತುಂಬ ಸಿಂಪಲ್, ಹಾಫ್ ಸ್ಲೀವ್ ಶರ್ಟ್ ಆಗಿರಬೇಕು, ಒಂದು ಟ್ರ್ಯಾಕ್ ಪ್ಯಾಂಟ್, ಆ ಥರ ಸಿಂಪಲ್ ಪ್ಯಾಂಟ್ಗಳಾಗಿರಬೇಕು. ತುಂಬ ಗ್ರ್ಯಾಂಡಾಗಿರೋವಂಥ, ತುಂಬ ಪೌಚ್ಗಳಿರೋವಂಥ ಪ್ಯಾಂಟು ಅಲೋ ಇಲ್ಲ. ಮತ್ತು ಶೂಸ್ ತುಂಬ ಕ್ಲೋಸ್ ಆಗಿರೋವಂಥ ಶೂಸ್ಗಳು ಅಲೋ ಇಲ್ಲ. ಅಲ್ಲಿಗೆ ಏನಿದ್ರು ಸಿಂಗಲ್ ಬೆಲ್ಟ್ ಇರೋವಂಥ ಚಪ್ಪಲಿಗಳನ್ನು, ಸ್ಲಿಪ್ಪರ್ಸ್ನ ನೀವು ಯೂಸ್ ಮಾಡಿದ್ರೆ ಒಳ್ಳೆಯದು. ಅದರ ಜೊತೆಗೆ ಹುಡುಗಿಯರು ಅಂದರೆ ಗರ್ಲ್ಸ್ ಏನಿರ್ತೀರ ಅವ್ರುಗಳು ಗೌನು, ದೊಡ್ಡ ದೊಡ್ಡ ತುಂಬ ಗ್ರ್ಯಾಂಡಾಗಿರೋ ಡ್ರೆಸ್ಗಳಾಗಲಿ ಅಲ್ಲಿಗೆ ಎಂಟ್ರಿ ಇರೋದಿಲ್ಲ. ಫುಲ್ ಸ್ಲೀವ್ ಡ್ರೆಸ್ಗಳು ಅಲೋ ಇರೋದಿಲ್ಲ. ಸೊ ಸಿಂಪಲ್ ಆಗಿರೋವಂಥ ಚೂಡಿದಾರ ಆ ಥರದ್ದನ್ನು ನೀವು ಅಲ್ಲಿಗೆ ಹಾಕ್ಕೊಂಡು ಹೋಗೋದು ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ನೀವು ನಿಮ್ಮ ಫೇಸ್ ಮಾಸ್ಕ್ಗಳಾಗಿರ್ಬೋದು, ಮತ್ತು ಹೆಣ್ಮಕ್ಳಿಗೆ ಜಸ್ಟು ಅವರು ಮದುವೆ ಆಗಿರೋ ಕ್ಯಾಂಡಿಡೇಟ್ಸ್ ಇದ್ದರೆ ಮಾಂಗಲ್ಯ ಸರ ಮತ್ತು ಕಾಲುಂಗುರ ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಜ್ಯುವೆಲ್ಸ್ ಕೂಡ ಅಲ್ಲಿಗೆ ಎಂಟ್ರಿ ಇರೋದಿಲ್ಲ. ಸೊ ಅದನ್ನೆಲ್ಲ ಮನೆಯಲ್ಲೇ ತೆಗೆದಿಟ್ಟು ಹೋದರೆ ಒಳ್ಳೆಯದು. ಸೊ ಯಾವುದೇ ರೀತಿ ಬಳೆ ಆಗಲಿ, ಇಯರಿಂಗ್ಸ್ ಆಗಲಿ ಯಾವುದನ್ನು ಅಲೋ ಮಾಡೋದಿಲ್ಲ. ಜೊತೆಗೆ ಕ್ಯಾಪ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು ಅಲೋ ಇರೋದಿಲ್ಲ. ಇದಿಷ್ಟೂ ನೀವು ನೆನಪಿಟ್ಕೊಳ್ಬೇಕಾಗಿರುವಂಥ ವಿಷಯ ಆಗಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಗೆ ಎಂಟರ್ ಆಗೋ ಮೊದಲು. ಆದ ನಂತರ ನೀವು 3ನೇ ಬೆಲ್ ಆದಮೇಲೆ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಮಾಡೋದಿಲ್ಲ. ಇಲ್ಲಿ ನಿಮಗೆ ಸ್ಟ್ರಿಕ್ಟಾಗಿಯೇ ಹೇಳಿದ್ದಾರೆ. ನೀವು ಆಲ್ ಟಿಕೆಟ್ ನೋಡಿರ್ತೀರೋ ಇಲ್ವೋ ಅದು ಗೊತ್ತಿಲ್ಲ. ಇಲ್ಲಿ ನೋಡಿ, 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಪ್ರವೇಶಿಸಲು ಅವಕಾಶ ನೀಡೋದಿಲ್ಲ ಅಲ್ಲಿ ಜಸ್ಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ನ ನೀವು ಹೇಗೆ ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. 1ನೇ ಬೆಲ್ ಆಗೋ ಮೊದಲು ನೀವು ಎಕ್ಸಾಮಿನೇಷನ್ನ ತಲುಪೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಬ್ಲೂ ಬಾಲ್ ಪೆನ್ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನನ್ನು ನೀವು ಯೂಸ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಮೊಬೈಲ್ ಫೋನ್ ಆಗಲಿ ಯಾವುದೇ ರೀತಿಯ ವಸ್ತುಗಳನ್ನು ಅಲ್ಲಿ ಎಂಟ್ರಿ ಮಾಡೋದಿಲ್ಲ. ಜೊತೆಗೆ ನೀವು ಕಟ್ಟುವಂಥ ವಾಚ್ಗಳು ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ. ಯಾಕೆ ಅಂದರೆ ಪರೀಕ್ಷಾ ಕೊಠಡಿಯಲ್ಲಿ ಆಲ್ರೆಡಿ ಬೆಲ್ ವ್ಯವಸ್ಥೆ ಇರುತ್ತೆ. ಟೈಮ್ ಕರೆಕ್ಟಾಗಿ ಏನು ಬೆಲ್ ಆಗುತ್ತೆ ಅದನ್ನು ನೋಡಿಕೊಂಡೇ ನೀವು ಎಕ್ಸಾಮ್ನ ಬರಿಬೇಕಾಗುತ್ತೆ. ಸೊ ವಾಚನ್ನು ಕೂಡ ನಿಮಗೆ ಅಲ್ಲಿ ಅಲೋ ಇರೋದಿಲ್ಲ. ಯಾವುದೇ ರೀತಿ ವಾಚ್ಗಳನ್ನು ನೀವು ಕಟ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಇದು ಆದ ನಂತರ ನೀವು ಇನ್ನೂ ಒಂದು ಕಡ್ಡಾಯವಾಗಿ ಪಾಲಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಅಲ್ಲಿ ನೀವು ಏನು ಹೋಗ್ತೀರಾ ಆಗ ನಿಮಗೆ ಅಲ್ಲಿ ಸಿಗುವಂಥ ಒಂದು ಆನ್ಸರ್ ಶೀಟ್ ಅಂತ ಏನಿರುತ್ತೆ ಅದು ಇದೇ ಆಗಿರುತ್ತೆ. OMR ಅಂತ ಹೇಳ್ತೀವಿ ಇದಕ್ಕೆ. ಈ OMR ಶೀಟನ್ನು ನೀವು ಫಿಲ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಂಡೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು. ಇದು ಕೂಡ ನಿಮ್ಮ ಆಲ್ ಟಿಕೆಟಲ್ಲಿರುವಂಥ 3ನೇ ಪೇಜ್ ಆಗಿರುತ್ತೆ. ಸುಮಾರು ಜನ ಈ ಎಕ್ಸಾಮಿನೇಷನ್ಗೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿಸುವಾಗ ಇನ್ನು 2 ಪೇಜು ವೇಸ್ಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಶೀಟನ್ನು ಮಾತ್ರ ಡೌನ್ಲೋಡ್ ಮಾಡಿಸ್ಕೊತೀರಾ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನು ಅಲ್ಲಿ ಇನ್ಸ್ಟ್ರಕ್ಷನ್ಸು ನಿಮಗೆ ಇರುತ್ತೆ. ಸೊ ಸುಮಾರು ಜನ ನೋಡಿರೋದಿಲ್ಲ. ಸೊ ಇದು ನಿಮ್ಮ ಆಲ್ ಟಿಕೆಟಲ್ಲಿರೋ 3ನೇ ಪೇಜ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ತುಂಬ ಗಮನ ವಹಿಸಬೇಕು. ಏನಪ್ಪ ಅದು ಅಂತಂದರೆ, ನಿಮ್ಮ ಮೊದಲನೇ ಬೆಲ್ ಆದ ನಂತರ ಇಲ್ಲಿ ಕೊಟ್ಟಿರೋವಂಥ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಬ್ಲ್ಯಾಕ್ ಲೆಟರ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲೇ ನಿಮ್ಮ ಹೆಸರನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು 2ನೇ ಬೆಲ್ ಹಾಕ್ತಿದ್ದಾಗೆ ನಿಮಗೆ ಕೊಡೋ ಅಂಥ ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರ್ ಏನಿರುತ್ತೆ ಆ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಅಂತ ಇರುತ್ತೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಕ್ವಶನ್ ಬುಕ್ಲೆಟ್ನ ಸೀರಿಯಲ್ ನಂಬರ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇರುತ್ತೆ, ಅದನ್ನು ನೀವು ಫಸ್ಟು ಮಾಡ್ಕೊಳ್ಳಿ. ಮತ್ತು ನೀವು ಎಕ್ಸಾಮಿನೇಷನ್ನ ಬಿಡೋ ಮೊದಲು ನಿಮ್ಮ ಇನ್ವಿಜಿಲೇಟರ್ ಸೈನ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಪೇಪರ್ನ ಅವ್ರ ಕೈಯಲ್ಲಿ ಆನ್ಸರ್ ಶೀಟ್ನ ಕೊಡಬೇಕಾಗತ್ತೆ. ಅದಾದ ನಂತರ ಇನ್ನೊಂದು ಇಲ್ಲಿ ನಿಮಗೆ ಈ ಬುಕ್ಲೆಟ್ನ ಯಾವ ಥರ ಈ ಏನು OMR ಶೀಟ್ ಇದೆ ಅದನ್ನು ಫಿಲ್ ಮಾಡೋದು ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ನಿಮಗೆ ಆನ್ಸರ್ ಗೊತ್ತಿದೆ, ಈಗ ಎಕ್ಸಾಂಪಲ್ 1ನೇ ಕ್ವಶನ್ಗೆ ನನಗೆ 3ನೇ ಆನ್ಸರ್ ಗೊತ್ತಿದೆ ಅಂತ ಹೇಳಿದ ತಕ್ಷಣವೇ ನೀವು ಟಿಕ್ ಮಾಡಿಬಿಡೋದು ಅಥವಾ ಈ ಥರ ಇಂಟು ಮಾರ್ಕ್ ಹಾಕೋದು, ಚುಕ್ಕೆ ಹಾಕೋದು ಮಾಡಿರ್ತೀರ. ಸೊ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ನೀವು
ಮಾಡಬೇಕಾಗಿರುವಂಥ ಕರೆಕ್ಟ್ ಮೆಥಡ್ ಯಾವುದಪ್ಪ ಅಂತಂದರೆ ಜಸ್ಟ್ ನೀವು ಒಂದು ಸರ್ಕಲಲ್ಲಿ ಫಿಲ್ ಮಾಡಬೇಕು. ನೀವು ತಗೊಂಡೋಗಿರೋಂಥ ಬಾಲ್ ಪೆನ್ಗಳಲ್ಲಿ ಫುಲ್ಲು ಸರ್ಕಲ್ನ ಫಿಲ್ ಮಾಡಬೇಕಾಗುತ್ತೆ. ಈಗ ನಿಮಗೆ 1ನೇ ಕ್ವಶನ್ಗೆ 3ನೇ ಆನ್ಸರ್ ಗೊತ್ತಿದೆ ಅಂದರೆ ನಂಬರ್ ಸಿನ ಬ್ಲಾಕ್ ಮಾಡಿ ನೀವು ಬಿಡಬೇಕಾಗುತ್ತೆ. ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಚುಕ್ಕಿ ಹಾಕ್ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗೋದು, ಲಾಸ್ಟಲ್ಲಿ ಮರ್ತು ಬರೋದು, ಅದು ಕನ್ಸಿಡರ್ ಆಗೋದಿಲ್ಲ. ಅಥವಾ ಆನ್ಸರ್ ಗೊತ್ತಿದೆ ಅಂದ ತಕ್ಷಣ ಈ ಥರ ಟಿಕ್ ಮಾರ್ಕ್ ಮಾಡೋದಾಗಲಿ ಅಥವಾ ಇಂಟು ಮಾರ್ಕ್ ಮಾಡೋದಾಗಲಿ ಅದು ಕೂಡ ಕನ್ಸಿಡರ್ ಆಗೋದಿಲ್ಲ. ಇದೆಲ್ಲವನ್ನು ನೀವು ಎಕ್ಸಾಮಿನೇಷನ್ ಮೊದಲು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಆಗಿರುತ್ತೆ. ಸೊ ಇದನ್ನು ಬಿಟ್ಟು ನಿಮ್ಗೇನಾದರೂ ಬೇರೆ ಈ ಎಕ್ಸಾಮ್ಗೆ ಹೋಗೋ ಮೊದಲು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಅದು ಕ್ಲಾರಿಫಿಕೇಷನ್ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ ಇದೆ, ಒಂದು ಕಮೆಂಟ್ ಹಾಕಿ, ನನಗೆ ಗೊತ್ತಿರೋಷ್ಟನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದು ಬಿಟ್ಟು ಏನಾದರೂ ಬೇರೆ ಡೌಟ್ಸ್ ಇತ್ತು ಅಂತ ಅಂದ್ರೂ ನೀವು ಜಸ್ಟು ಕಮೆಂಟ್ ಹಾಕಿ. ಸೊ ಇಷ್ಟನ್ನ ಹೇಳಿ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಆಲ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪೋದು ತುಂಬ ಈಸಿ ಆಗುತ್ತೆ. ಸೊ ಇದ್ರ ಬಗ್ಗೆ ಏನೇ ಲೇಟೆಸ್ಟ್ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ಬಂದು ತಲುಪಬೇಕು